ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಚಿಗ್ಲಿ ತಮಟನ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಚಿಗ್ಲಿ ತಮಟನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಫ್ರೆಂಡ್ಸ್ ನಾನಿವತ್ತು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ನೋಡಿ, ನಾನು ಒಂದು 1/4 kg ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು, ಉಂಡೆ ಬೆಲ್ಲ ತೊಗೊಂಡಿದ್ದೀನಿ, ಕಟ್ ಮಾಡಿಬಿಟ್ಟು ಪೌಡ್ರ್ ಥರ ಮಾಡಿದ್ದೀನಿ. ಅದ್ರ ಜೊತೆಗೆ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 1 kg ಎಳ್ಳು. ಇದು ಚೆನ್ನಾಗಿ ತೊಳೆದ್ಬಿಟ್ಟು ಜಾಲಿಸ್ಬೇಕಾಗುತ್ತೆ. ತುಂಬ ಕಲ್ಲು ಇರುತ್ತೆ, ನುಜ್ಜುಗಳ ಥರ ಇರುತ್ತೆ. ಹಾಗಾಗಿ ಚೆನ್ನಾಗಿ ಜಲಿಸ್ಬೇಕಾಗುತ್ತೆ. ಜಲಿಸ್ಬಿಟ್ಟು ಜಾಲಿಸ್ತೀವಿ, ನೀರಲ್ಲೆಲ್ಲ ಜಾಲಿಸ್ಬಿಟ್ಟು ಆ ಮಣ್ಣು ಕಲ್ಲು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ತೊಳಿಬೇಕಾಗುತ್ತೆ. ತೊಳೆದಾದ್ಮೇಲೆ ನೋಡಿ ಈ ಕಲರ್ ಬರುತ್ತೆ, ಎಳ್ಳೆಲ್ಲನ ಈ ಕಲರ್ ಬರುತ್ತೆ. ಈಗ ಮಿಕ್ಸಿ ಜಾರಿಗೆ ನೀರು ಹಾಕೊಂಡಲ್ಲೇ ಚೆನ್ನಾಗಿ ನಮಗೆ ತರಿಯಾಗಿ ಬೇಕಂದ್ರೆ ತರಿಯಾಗಿ ರುಬ್ಕೊಬೋದು. ಆದಷ್ಟು ಫ್ರೆಂಡ್ಸ್ ನೀರು ಹಾಕೊಂಡಲ್ಲೇ ರುಬ್ಕೊಬೇಕು. ಯಾಕೆಂದರೆ ಬೆಲ್ಲದಲ್ಲೂ ನೀರಿನ ಅಂಶ ಇರುತ್ತೆ, ಮತ್ತು ಎಳ್ಳಲ್ಲಿ ನಾವು ರುಬ್ತಾ ಇದ್ದರೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಜಿಡ್ಡಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ನಾನು ಒಂದು ಸ್ವಲ್ಪನೇ ಒಂದೊಂದು ಕಾಳೆಲ್ಲ ಇದೆ, ಆ ರೀತಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಆದಷ್ಟು ಎಳ್ಳು ಒಂದು ಸ್ವಲ್ಪ ಕಾಳು ಥರ ಇದ್ದರೆ ಆವಾಗ ಚೆನ್ನಾಗಿರುತ್ತೆ. ತುಂಬ ನೈಸಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಈ ಕಲರ್ ಹೆಂಗೆ ಬಂದಿದೆ ಅಂದರೆ ನಾವು ಚೆನ್ನಾಗೆಲ್ಲ ಎಳ್ಳನ್ನ ಕಪ್ಪು ಎಳ್ಳೆಲ್ಲ ಚೆನ್ನಾಗಿ ತೊಳೆದಿರೋದ್ರಿಂದ ಈ ಕಲರ್ ಬಂದಿದೆ. ನೋಡಿ, ಈಗ ಮುದ್ದೆ ಥರ ಕಟ್ಬೋದು, ಉಂಡೆ ಥರ ಎಲ್ಲ ಕಟ್ಬೋದು. ಆದ್ರೂ ಒಂದು ತುಸ ನೀರು ಹಾಕ್ಕೊತಾ ಇದ್ದೀನಿ, ತುಂಬ ಜಾಸ್ತಿ ಬೇಡ. ಸುಮ್ಮನೆ ಕೈಯಲ್ಲಿ ಚುಮ್ಕಿಸ್ಕೊಬೇಕು. ಯಾಕೆಂದರೆ ಒಂದು 8 ದಿವಸ ನೀರು ಹಾಕಿ ಕಟ್ಟಿದ್ರೂ ಏನಾಗೋದಿಲ್ಲ, ಒಂದು 8 ದಿವಸ ಇಟ್ಕೊಬೋದು. ಆದರೆ ಬೇಡ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಚುಮ್ಕಿಸ್ಕೊತಾ ಇದ್ದೀನಿ. ಇದು ಜಾಸ್ತಿಯನ್ನೆಲ್ಲ ಮಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದಾರೆ. ನಾನು ಗೌರಿ ಹಬ್ಬದ ದಿವಸ ಗಂಗೆ ಪೂಜೆ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ನಾನು ಚಿಗ್ಲಿ ತಮಟ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಆರಾಮಾಗಿ ಕಟ್ಕೊಬೋದು. ಕೈಗೆಲ್ಲ ಮೆತ್ಕೊತಾ ಇದೆ, ಆ ರೀತಿ ಕಟ್ಕೊಬೇಕಾಗುತ್ತೆ. ಉಂಡೆ ಕಟ್ಕೊತಾ ಇದ್ದೀನಿ. 3 ಉಂಡೆ, 5 ಉಂಡೆ, 9 ಉಂಡೆ ಈ ಥರ ಉಂಡೆನ ಎಣಿಸ್ಬಿಟ್ಟು ಇಡ್ತಾರೆ. ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ಕಟ್ಕೊಬೋದು. ಒಂದು ಉಂಡೆನ ಒಬ್ಬರಿಗೆ ಕೊಡುವಷ್ಟು ನಾನು ಕಟ್ತಾಯಿದ್ದೀನಿ. ನೋಡಿ, ತುಂಬ ದಪ್ಪ ಆದರೆ ಮುರಿದ್ಬಿಟ್ಟೆಲ್ಲ ಕೊಡಬೇಕಾಗುತ್ತೆ. ನೋಡಿ, ನಾನು ಅರ್ಧ kg ಮಾಡ್ತಾ ಇರೋದ್ರಿಂದ ನಾನು ಒಂದು ಸ್ವಲ್ಪ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದೀನಿ. ಈ ಚಿಗ್ಲಿ ತಮಟ ಸೊಂಟ ನಮಗೆಲ್ಲ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ನೋಡಿ, ಇದೇ ರೀತಿ ಉಂಡೆಗಳ್ನ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ನಾಗರ ಪಂಚಮಿ ಮಾಡ್ತೀವಲ್ಲ ಆವಾಗಂತೂ ಮಾಡೇ ಮಾಡ್ತಾರೆ. ಹಾಗೆ ಹೆಣ್ಣು ಮಕ್ಕಳು ಋತುಮತಿ ಆದಾಗ ಇದೆಲ್ಲ ಕೊಡೋದ್ರಿಂದ ತುಂಬ ಚೆನ್ನಾಗಿ ಎಲ್ಲನ ಸೊಂಟಕ್ಕೆ ಭದ್ರ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡ್ತಾರೆ. ನೋಡಿ, ಈಗ ಮಿತ್ಕೆ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿತ್ಕೆ ಅಂತಂತಾರೆ. ಕುಂಕುಮಕ್ಕೆಲ್ಲ ಕೊಡ್ತೀವಲ್ಲ, ಒಂದು ಮಿತ್ಕೆ ಹಾಗೆ ಕೊಡಬೇಕು ಅಂತಂದ್ಬಿಟ್ಟು ಕೈಯಲ್ಲಿ ಮಿದಿತೀವಲ್ಲ, ಇಷ್ಟುದ್ದ ಬರುತ್ತೋ ಅಷ್ಟುದ್ದ ಮಿದಿತೀವಿ. ಅದನ್ನು ನಾವು ಮುತ್ತೈದೆಯರು ಕುಂಕುಮಕ್ಕೆಲ್ಲ ಬರ್ತಾರಲ್ಲ ಆ ಟೈಮಲ್ಲಿ ಒಂದೊಂದು ಮಿತ್ಕೆನ ಹಾಗೇ ಕೊಡೋದು. ಒಂದು ಹಸೆಕ್ಕೆ ತಮಟ ಮತ್ತು ಇದನ್ನು ಕೊಡೋದು. ನೋಡಿ, ಎಷ್ಟು ಸಿಂಪಲ್ಲಾಗಿ ಎಳ್ಳುಂಡೆನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ತುಂಬಾ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಇವತ್ತು ಇವನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಮಕ್ಕಳಿಗೆಲ್ಲ ಆಗಾಗ ಮಾಡಿ ಅದರೊಳಗೂ ಹೆಣ್ಣು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಅವ್ರಿಗೆ ಸೊಂಟ ಭದ್ರ ಆಗುತ್ತೆ. ಅದಕ್ಕೋಸ್ಕರ ನಿಶಕ್ತಿ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಅವ್ರಿಗೆ ಸೊಂಟ ಭದ್ರ ಆಗುತ್ತೆ ಅಂತಂದ್ಬಿಟ್ಟು ಹೇಳಿಕೊಡ್ತಾ ಇರ್ತಾರೆ. ಋತುಮತಿ ಆದಾಗಂತೂ ತುಂಬ ಜಾಸ್ತಿ ಎಲ್ಲನ ಒಂದು 3 ರಿಂದ 4 ದಿವಸ ಎಲ್ಲನ ಒಂದು 15 ದಿವಸ ಒಬ್ಬೊಬ್ಬರು ಕೊಡೋರು 15 ದಿವಸದವರೆಗೂ ಎಳ್ಳನ್ನು ಕೊಡ್ತಾ ಇರ್ತಾರೆ. ನೋಡಿ, ಈ ರೀತಿ ನಾನು ಕಟ್ಟಿಟ್ಕೊಂಡಿದ್ದೀನಿ. ಒಂದು 5 ಉಂಡೆ ಮತ್ತು ಒಂದು 5 ಮಿತ್ಕೆನ ಇಟ್ಟರೆ ಆಗುತ್ತೆ. ಇದು ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಎಷ್ಟು ಬೇಕು ಅಷ್ಟು ಇಟ್ಕೊಳ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಕಲಾ TV ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಗೌರಿ ಹಬ್ಬದ ದಿವಸ ನಾನು ಗಂಗೆ ಪೂಜೆಗೆ ಚಿಗ್ಲಿ ತಮಟ ಮಾಡಿದ್ದೆ. ಈಗ ಗಣಪತಿಗೆ ಮೋದಕನ ಅದೇ ಹಿಟ್ಟಿನಿಂದ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಇದು ಚಿಗ್ಲಿ ತಮಟ ಮತ್ತು ಮೋದಕನ ಒಂದೇ ಇದರೊಳಗೆ ಮೆಜರ್ಮೆಂಟಲ್ಲಿ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್.